ಸರ್ವರಿಗೂ ನನ್ನ ಪ್ರಣಾಮಗಳು. ಈ ದಿನ ನಾನು ನನ್ನ ನೆಚ್ಚಿನ ಸಾಹಿತಿ ಆಗಿದ್ದಂಥ ಡಾಕ್ಟರ್ KN ಗಣೇಶಯ್ಯ ಸರ್ ಅವ್ರ ಬಗ್ಗೆ, ಕೃಷಿ ವಿಜ್ಞಾನಿಗಳು, ಈ ಪುಸ್ತಕದಲ್ಲಿ ಈ ಕಥಾ ಸಂಕಲನದಲ್ಲಿರ್ತಕ್ಕಂಥ ನಂಜಾದ ಮಧು ಇದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಅಭಿಪ್ರಾಯ. ಸರು ಗಣೇಶಯ್ಯ ಸರು ಅವರ ಸಂಶೋಧನೆಗಳಿಂದ ಹಲವಾರು ಸಂಶೋಧನೆಗಳನ್ನು ಆಧರಿಸಿ ಅವರೇ ಕಾಲ್ಪನಿಕ ಕಥೆಯನ್ನು ಬರೆದಿದ್ದಾರೆ. ಅದರಲ್ಲಿ ನನಗೆ ತುಂಬ ಇಷ್ಟವಾದದ್ದು ನಂಜಾದ ಮಧು. ಅಕ್ಷರಶಃ ಇದನ್ನು ಓದಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದವು. ಅದೇನೋ ಗೊತ್ತಿಲ್ಲ, ದೇಶಾಭಿಮಾನ ಉಕ್ಕಿ ಬಂತು. ಇದೇ ರೀತಿ ಹೇಳ್ತಾ ಪಡ್ತೇನೆ. ಈ ದಿನ ನಾವು ಫಂಕ್ಷನ್ ಮುಗಿದ ಮೇಲೆ ಧಾರವಾಡ ಪೇಡೆ ತಗೊಂಡೋಗ್ಬೇಕು ಅಂತಿದ್ದೀವಿ. ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಥವಾ ನಮ್ಮ ಪೇಟೆಂಟು, ನಮ್ಮ ದೇಶದ ಸಂಪತ್ತು, ನಮ್ಮ ಶ್ರೀಧರ್ ಸರು ನಮ್ಮ ಕ್ಲಾಸ್ ತೊಗೊಂಡಾಗ ಹೇಳಿದ್ರು, ಅದರ ಅರಿವೇ ಇರಲಿಲ್ಲ ನಮಗೆ. ಪೇಟೆಂಟು, ಟ್ರೇಡ್ ಮಾರ್ಕ್ಸು, ಈಗೇನು ಧಾರವಾಡ ಪೇಡ ಇಲ್ಲಿಂದ ತೊಗೊಂಡೋಗ್ತೀವಿ. ಒಂದು ನಮ್ಮ ದೇಶದ ಸಂಪತ್ತು ಬೇರೆ ದೇಶಕ್ಕೆ ಪಲಾಯನವಾದಾಗ ಎಷ್ಟು ಮನಸ್ಸಿನಲ್ಲಿ ಧಕ್ಕೆ ಉಂಟಾಗುತ್ತೆ. ಅದರದ್ದೇ ಒಂದು ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೊಫೆಸರ್ ಮಿಚೆಲ್ ಅಂತಕ್ಕಂಥ ಅಮೆರಿಕಾ ಫ್ಲೋರಿಡಾ ವಿಶ್ವವಿದ್ಯಾಲಯದಂಥ ಪ್ರೊಫೆಸರು ಭಾರತೀಯ ಸಂಶೋಧನಾರ್ಥಿಗಳಂಥ ಮಾಲಿನಿ ಮತ್ತು ಅಂಕಿಲಾರ ಅವ್ರಿಗೆ ಒಂದು ಸಂಶೋಧನೆ ಕೊಡ್ತಾರೆ. ಅಂದರೆ ನಾವು ಭಾಳಷ್ಟು ಜನ ಹೊರದೇಶಕ್ಕೆ ಸಂಶೋಧನೆ ಮಾಡಲಿಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ಏನಾಗುತ್ತೆ, ಅವರು ಮತ್ತೆ ನಮ್ಮ ದೇಶದ ಪಶ್ಚಿಮ ಘಟ್ಟಗಳಿಗೆ ಕಳಿಸ್ತಾರೆ. ಜೇನುನೊಣಗಳ ಒಂದು ನೃತ್ಯ ಅಥವಾ ಅವು ಓಡಾಡ್ತಕ್ಕಂಥ ಚಲನವಲನಗಳನ್ನ ಆಧರಿಸೋದಕ್ಕೆ ಒಂದು ಸಂಶೋಧನೆಗೆ ಕಳಿಸ್ತಾರೆ. ಆದಷ್ಟು ಎಷ್ಟು ಇಚ್ಛಾಶಕ್ತಿಯಿಂದ ಬಂದು ಸಂಶೋಧನೆ ಮಾಡ್ತಾರೆ. ಅದರಲ್ಲಿ ಸುಮಾರು 45 ಜೇನುಗೂಡುಗಳನ್ನ ಸಂಶೋಧನೆ ಮಾಡ್ತಾರೆ. ಆವಾಗ 45 ಗೂಡಲ್ಲಿ ಸುಮಾರು 39 ಜೇನುನೊಣಗಳು ಪಶ್ಚಿಮ ಘಟ್ಟ ವಲಯದಲ್ಲಿ ಕೇವಲ 3 ಕಿಲೋಮೀಟ್ರ್ ಮಾತ್ರ ಹೋಗಿ ಮಧುನ ಹೀರ್ಬಿಟ್ಟು ಬಂದು ಜೇನನ್ನು ಸಂಗ್ರಹಿಸ್ತಾ ಇರ್ತವೆ. ಆದರೆ ಕೆಲವು 6 ಗೂಡುಗಳು ಮಾತ್ರ ದೂರ ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರ್ವರೆಗೂ ಹೋಗಿ ಜೇನನ್ನು ಸಂಗ್ರಹಿಸ್ತಾ ಇರ್ತವೆ. ಅವರು ಆಧರಿಸಿದ್ದು ಜೇನಿನ ಸಂಗ್ರಹಣೆ ಜೊತೆಗೆ ಒಂದು ಸ್ಯಾಟಲೈಟು ಮಾಡ್ತಕ್ಕಂಥ ಕೆಲಸ. ಅಂದರೆ ಸಸ್ಯ ರಾಶಿನ ಯಾವ್ಯಾವ ಸಸ್ಯ ಯಾವ ಜಾಗದಲ್ಲಿದೆ, ಎಷ್ಟು ಇದ್ದಾವೆ, ಸಂಪತ್ತನ್ನು ಆಧರಿಸೋದಕ್ಕೆ ಜೇನನ್ನು ಬಳಸ್ಕೊತಾರೆ ಅನ್ನೋದೊಂದು ಕುತೂಹಲ. ಬಳಸ್ಕೊಂಡು ಅದರ ಒಂದು ಸಂಶೋಧನೆ ಕಳಿಸ್ತಾರೆ. ಏನು ಸಂಶೋಧನೆಯಲ್ಲಿ ಒಂದು ಅಚ್ಚರಿ ಮೂಡುತ್ತೆ. ಒಂದು ವಿಜ್ಞಾನ ನಮಗೆ ಏನಾದರೂ ಬರಬೇಕು ಅಂದರೆ ಏನಾದರೂ ಒಂದು ವಿಕಾರತೆ ಇರಬೇಕು, ಒಂದು ಅಚ್ಚರಿ ಇರಬೇಕು, ಒಂದು ಪ್ರತ್ಯೇಕವಾಗಿರಬೇಕು. ಅದರಲ್ಲಿ ಏನಾಗುತ್ತೆ, 6 ಗೂಡಲ್ಲಿರ್ತಕ್ಕಂಥ ಜೇನುನೊಣಗಳು ಸುಮಾರು 7 ಕಿಲೋಮೀಟ್ರಿಂದ ಏಕೆ ಬರ್ತಾ ಇದೆ ಅನ್ನೋ ಒಂದು ಕ್ವಶನ್ನು ಮಾಲಿನಿ ಮತ್ತು ಅಂಕಿಲ್ ಅವ್ರಿಗೆ ಬರುತ್ತೆ. ಅದನ್ನು ತಮ್ಮ ಪ್ರೊಫೆಸರ್ ಮಿಚೆಲ್ ಸರ್ಗೆ ಹೇಳ್ತಾರೆ ಈ ಥರ ಇದೆ ಅಂತ. ಇದರಲ್ಲಿ ಇದೇನು ಅಂಥ ದೊಡ್ಡ ಇದಲ್ಲ, ಸಾಮಾನ್ಯ ಅಂತ ಹೇಳ್ಬಿಟ್ಟು ಅದನ್ನು ಥೀಸಿಸ್ನ ಮುಗಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ ಭಾರತ ದೇಶಕ್ಕೆ. ಅದರಲ್ಲೊಂದು ಸತ್ಯ ಅಡಗಿರ್ತದೆ. ಹಿಂದೆ ಈಗ ನಾವು ಇಲ್ಲೆಲ್ಲ ನಮ್ಮ ಶ್ವಾನಗಳನ್ನೇ ನೋಡ್ತೀವಿ. ಅವಕ್ಕೇನಾದರೂ ಆಹಾರ ಹುಷಾರಿಲ್ಲದೆ ಇದ್ದಾಗ ಹುಲ್ಲನ್ನು ತಿಂದು ವಾಂತಿ ಮಾಡ್ಕೊಳತ್ತವೆ. ಅದೇ ರೀತಿ ಒಂದು ಸಂಶೋಧನೆ ಹೇಳುತ್ತೆ, ಚಿಂಪಾಂಜಿಗಳು ಯಾವುದೋ ಒಂದು ಪ್ರಭೇದದ ಸಸ್ಯನ ತಿಂದ್ಬಿಟ್ಟು ಅವು ಜ್ವರ ಬಂದಾಗ ಅವೇ ಒಂದು ಕಾಯಿಲೆನ ವಾಸಿ ಮಾಡ್ಕೊಂಡಿದ್ದಾವೆ. ಇದನ್ನು ಆಧರಿಸ್ಬಿಟ್ಟು ಇವೇಕೆ ಇಷ್ಟು ದೂರ ಹೋದ್ವು ಅಂದರೆ, ಒಂದು ಕಾಯಿಲೆ ಬರುತ್ತೆ, ಥ್ರೈಸಾಕ್ ಬ್ರೂಡ್ ಅಂತ ಜೇನುನೊಣಗಳಿಗೆ, ಅದು ಜೇನು ಮರಿಗಳಿಗೆ ಬರ್ತದೆ. ಆ ಕಾಯಿಲೆ ಬರದೇ ಇರಲಿ ಅಂತ ಹೇಳಿ ಅವು ದೂರದಿಂದ ಹೋಗಿ ಸಂಗ್ರಹಿಸ್ತಿರ್ತವೆ. ಅಂದರೆ ಅದು ವೈರಸ್ ಕಾಯಿಲೆ. ಈಗ ನಾವೆಲ್ಲ ಕರೋನಾ ಸಮಯದಲ್ಲಿ ಭಾಳ ನೋಡಿದ್ದೀವಿ, ವೈರಸ್ಗೆ ಚಿಕಿತ್ಸೆ ಇಲ್ಲದೆ ಎಷ್ಟೋ ಜನ ಡೆತ್ ಆದರು. ಅದನ್ನೇ ಆಧರಿಸಿ ಹೇಳ್ತಾರೆ ಸಾಹಿತಿಗಳು ಸರು. ಈಗ ವೈರಸ್ಗೆ ಅದನ್ನು ಒಂದು ಕಂಪ್ನಿಗೆ ತೊಗೊಂಡೋಗಿ ಈ ವಿಷಯನ ಹೇಳ್ತಾರೆ. ಅದು ಸುಮಾರು $5 ಶತಕೋಟಿ ಮಾರಾಟ ಆಗುತ್ತೆ. ಅಂದರೆ ಈ ಸಂಶೋಧನೆಯ ವಿದ್ಯಾರ್ಥಿದು ಅದು ಸಂಶೋಧನೆ ಮಾಡಿಸಕ್ಕಂಥ ಪ್ರೊಫೆಸರು ಅದನ್ನು ಮೋಸ ಥರ ಮಾರಾಟ ಮಾಡ್ಕೊತಾರೆ. ಅಲ್ಲೇನಾಗುತ್ತೆ, ಕಂಪ್ನಿಯವರು ಯಾವುದೇ ರೀತಿಯ ಪೇಟೆಂಟನ್ನು ಅವ್ರ ಹೆಸರ ಮೇಲೆ ಮಾಡಿಸಿರಲ್ಲ. ಕೆಲಸ ಮಾಡಿಸ್ಕೊಂಡು ಕೊನೆ ಕೆಲಸ ಎಲ್ಲ ಆದಮೇಲೆ ಬರೀ 5 ಲಕ್ಷ ದುಡ್ಡನ್ನು ಅವ್ರಿಗೆ ಚೆಕ್ ಮುಖಾಂತರ ಕೊಟ್ಟು, ನೀವು ಈ ಕಂಪ್ನಿಲಿ ಕೆಲಸ ಮಾಡಿದ್ರೆ ಪೇಟೆಂಟು ನಮ್ಮ ಕಂಪ್ನಿಲಿದೆ ಅಂತ ಅಲ್ಲಿ ಹೇಳ್ತಾರೆ. ಸರು ಭಾರತ ದೇಶದ ನಮ್ಮ ದೇಶದ ಇದನ್ನು ಬೇರೆ ದೇಶಕ್ಕೆ ಪಲಾಯನ ಆಗಿದೆ, ಆ ಹಕ್ಕು ಆ ಕಾಡಿನ ರೈತರಿಗೆ ಸಿಗಬೇಕು, ಅಲ್ಲಿರ್ತಕ್ಕಂಥ ಜನರಿಗೆ ಸಿಗಬೇಕು ಅಂದಾಗ ತುಂಬ ಧಕ್ಕೆ ಆಗುತ್ತದೆ. ಅದನ್ನು ಕಂಪ್ನಿಯವರು ಪೇಟೆಂಟ್ ಮಾಡ್ಕೊಂಡಿರ್ತಾರೆ. ಆವಾಗ ಅದೇ ವಿಜ್ಞಾನಿ ಪ್ರೊಫೆಸರು ತನ್ನ ಲ್ಯಾಬಲ್ಲಿರ್ತಕ್ಕಂಥ ಜೇನುನೊಣಗಳಿಂದನೇ ತಾವೇ ಕಚ್ಚಿಸ್ಕೊಂಡು ಸತ್ತೋಗ್ಬಿಟ್ಟು ಅದಕ್ಕೆ ಮುಂಚೆ ಒಂದು ಮರಣೋತ್ತರ ಇದನ್ನು ಬರೀತಾರೆ, ತಪ್ಪೊಪ್ಪಿಗೆ ಮರಣೋತ್ತರ ಪತ್ರ ಬರೀತಾರೆ. ಈ ವಿದ್ಯಾರ್ಥಿಗಳಿಗೆ ಬರೆದು ಅವರಿಂದ ಆಗಿರ್ತಕ್ಕಂಥ ತಪ್ಪನ್ನ ಪತ್ರದ ಮೂಲಕ ತಿಳಿಸಿ ಅಷ್ಟು ದುಡ್ಡನ್ನು ಅವ್ರು ತಲುಪಬೇಕು ಅಂತೇಳಿ, ಏನು ಅವರು ವೇತನ ಅಂತ ಕೊಟ್ಟಿರಲ್ಲ ಅದನ್ನು ತಲುಪಬೇಕು ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರಿವೇ ಇರೋಲ್ಲ ನಮ್ಮ ದೇಶದ ಸಂಪತ್ತು ಯಾವ ರೀತಿ ಪಲಾಯನ ಆಯಿತು,
ಯಾವ ರೀತಿ ಇದಾಯಿತು ಅನ್ನೋದು ಅರಿವಿಲ್ಲದೆ ಸಂಶೋಧನೆ ಮಾಡಿಬಿಟ್ಟು ಬಂದಿರ್ತಾರೆ. ಎಷ್ಟೋ ಜನ ಈ ಥರ ತುಂಬ ಇರ್ತವೆ. ನಾನು ಇತ್ತೀಚೆಗೆ ಒಂದು ಚರ್ಮದ ಒಂದು ಹೊಲಿಗೆ ಹಾಕ್ಬೇಕಾದ್ರೆ ಒಬ್ಬರು ಕೇಳಿದ್ರು, ಅಲ್ಲಿ ತುಂಬ ಜನ ಬರ್ತಿರ್ತಾರೆ. ಒಬ್ಬರು ಅವ್ರಿಗೆ ಕೇಳಿದ್ದು, ಸರ್ ಇದು ಹೊಲಿಗೆ ಕರ್ಗೋಗುತ್ತೆ, ಯಾವಾಗ ಕರ್ಗೋಗುತ್ತೆ ಅಂದ್ರೆ, ಇಲ್ಲ ಇದು ಕರ್ಗೋಗೋದಿಲ್ಲ, ನಾವು ಕಟ್ ಮಾಡ್ತೀವಿ 9 ದಿನ ಅಂದರೆ ಕಟ್ ಮಾಡ್ತೀವಿ ಅಂತ ಹೇಳಿದೆ. ಅದಾದಮೇಲೆ ಸರ್ ಒಳಗಡೆ ಹಾಕ್ತಾರಲ್ಲ ಅದೇನು ಮಾಡ್ತಾರೆ ಅಂದ್ರೆ, ಇಲ್ಲ ಅದು ಕರಗುತ್ತೆ, ಅದಕ್ಕೆ ಹೊಲಿಗೆ ಮತ್ತು ಅದು ಎಲ್ಲಿಂದ ತಯಾರಿಸ್ತಾರೆ ಅಂದ್ರೆ ನಾನು ಹೇಳಿದೆ, ಕುರಿ ಒಳಗಡೆ ಕರುಳಿಂದ ತಯಾರಿಸ್ತಾರೆ. ಹೌದಾ ಹೆಂಗೆ ಅಂದರೆ ಅವ್ರಿಗೆ ಕುತೂಹಲ. ಇದೇ ರೀತಿ ಎಷ್ಟೋ ನಮ್ಮ ದೇಶದ ಸಂಪತ್ತು ಎಷ್ಟು ಪಲಾಯನ ಆಗಿದೆ ಅನ್ನೋದು ಒಂದು ಇದು. ನಾನು ಈ ಕಥೆನ ಓದಿದಾಗ ನನಗೆ ತಿಳಿದಿದ್ದು ಸಂಶೋಧನೆಯ ಮಹತ್ವ, ಸಂಶೋಧನೆ ಯಾಕೆ ಒಂದು ಮತ್ತೆ ಸಂಶೋಧನೆಗಳು ಯಾಕೆ ಆಗ್ತಿರ್ತವೆ, ಮತ್ತು ದೇಶಾಭಿಮಾನ ಬಂತು, ದೇಶದ ಸಂಪತ್ತಿನ ಅರಿವು ಬಂತು. ನಾವೇನು ಈಗ ಪಶ್ಚಿಮ ಘಟ್ಟ ಇಲ್ಲೇ ಇದ್ದೀವಿ, ಹತ್ರದಲ್ಲೇ ಇದ್ದೀವಿ, ಎಷ್ಟೊಂದು ವೈವಿಧ್ಯತೆ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಕಾಡಿನ ಸಂರಕ್ಷಣೆ ಬಗ್ಗೆ ಗೊತ್ತಾಯಿತು, ಜೇನುನೊಣಗಳ ಬಗ್ಗೆ ಅದ್ರ ಬಗ್ಗೆ ಕುತೂಹಲ ಗೊತ್ತಾಯಿತು. ಅಂದರೆ ನಾವು ಚಿಕ್ಕನ್ನಿಂದ ಜೇನನ್ನೆಲ್ಲ ಕಿತ್ತು ತಿಂದಿದ್ದೀವಿ, ಆದರೆ ಅದು ಎಷ್ಟು ಅದರಲ್ಲಿ ಆ ಜೇನಿಂದ ಮಧುವಿಂದ ನಾವು ಸಸ್ಯರಾಶಿನ ಕಂಡುಹಿಡಿಬೋದು. ಒಂದು ವೈರಸ್ಗೆ ಕಾಯಿಲೆಗೆ ಒಂದು ಔಷಧಿ ತಯಾರು ಮಾಡ್ತಕ್ಕಂಥ ಶಕ್ತಿ ಇದೆ ಅನ್ನೋದು ನನ್ನ ಗಮನಕ್ಕಂತೂ ಅದು ಖಂಡಿತ ಬಂದಿರಲಿಲ್ಲ. ಈ ಪುಸ್ತಕ ನನಗೆ ಪ್ರೇರಣೆ ತುಂಬಿದೆ. ಮತ್ತು ಒಂದು ವ್ಯಾವಹಾರಿಕವಾಗಿ ನಾವು ಎಕ್ಸ್ಪೋರ್ಟು ಇಂಪೋರ್ಟು ಏನು ಆಮದು ರಫ್ತು ಮಾಡ್ತೀವಿ ಇದ್ರ ಬಗ್ಗೆ ನನಗೆ ಕಾಳಜಿ, ಮತ್ತು ಯಾಕೆ ನಮ್ಮ ದೇಶದಿಂದ ನಾವು ಬೇರೆ ಪ್ರಾಪಂಚಿಕವಾಗಿ ವ್ಯವಹಾರ ಮಾಡ್ಬೋದು, ದೊಡ್ಡ ಉದ್ದಿಮೆಯನ್ನು ಪ್ರಾರಂಭ ಮಾಡ್ಬೋದು ಅಂತೇಳಿ ನನಗೆ ಅತ್ಯುತ್ತಮವಾದಂಥ ಒಂದು ಪ್ರೋತ್ಸಾಹ ಬಂದಿದೆ. ಇಷ್ಟು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಾಹಿತ್ಯ ಬಳಗರಿಗೆ ವಂದನೆಗಳು.